ದೇಶದಲ್ಲಿ ಚುನಾವಣಾ ಕಾವು ಏರತೊಡಗಿದೆ. ಕಲ್ಪತರು ನಾಡಲ್ಲಂತೂ ಎಲೆಕ್ಷನ್ ಅಖಾಡ ರಂಗೇರಿದೆ. ಕಾಂಗ್ರೆಸ್ ವಿರುದ್ಧವೇ ತೊಡೆ ತಟ್ಟಿದ ಮುದ್ದಹನುಮೇಗೌಡ ರಾಜಣ್ಣ ಸೈಲೆಂಟ್ ಆಗಿ ದೇವೇಗೌಡರ ಬೆಂಬಲಕ್ಕೆ ನಿಂತಿದ್ದಾರೆ. ಇತ್ತ ಬಿಜೆಪಿ ಕಟ್ಟಿ ಹಾಕಲು ಮೈತ್ರಿ ನಾಯಕರು ಜಾತಿಯ ಆಧಾರದ ಮೇಲೆ ವೋಟ್ ಬ್ಯಾಂಕ್ ಮೇಲೆ ಕಣ್ಣಿಟ್ಟಿದ್ದಾರೆ. ಇಂದು ಗೊಲ್ಲ ಸಮುದಾಯದ ಮತದಾರರನ್ನೇ ಟಾರ್ಗೆಟ್ ಮಾಡಿಕೊಂಡಿರುವ ಜೆಡಿಎಸ್ ಕಾಂಗ್ರೆಸ್ ಮುಖಂಡರು ಮೀಟಿಂಗ್ಗಳ ಮೇಲೆ ಮೀಟಿಂಗ್ ನಡೆಸುತ್ತಿದ್ದಾರೆ. ಕಲ್ಪತರು ನಾಡಲ್ಲಿ ಲೋಕಸಮರದ ರಂಗು. ದೇವೇಗೌಡರ ಗೆಲುವಿಗೆ ನಿರಂತರ ಪ್ರಯತ್ನ. ಎಸ್, ಕಲ್ಪತರು ನಾಡು ಹೇಳಿ ಕೇಳಿ ಕಾಂಗ್ರೆಸ್ ಭದ್ರಕೋಟೆ. ಇದೀಗ ತುಮಕೂರು ಕ್ಷೇತ್ರದಿಂದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಪ್ರಧಾನಿ ದೇವೇಗೌಡರು ನಿಂತಿರೋದ್ರಿಂದ ಪ್ರತಿಷ್ಠೆಯ ಕ್ಷೇತ್ರವಾಗಿದೆ. ಇತ್ತ ದೋಸ್ತಿ ನಾಯಕರು ಗೆಲುವಿಗಾಗಿ ಟೊಂಕ ಕಟ್ಟಿ ನಿಂತಿದ್ದಾರೆ. ಈಗಾಗಲೇ ನಾನು ಒಕ್ಕಲಿಗ ಸಮುದಾಯದವರ ಎದುರು ವಿಲನ್ ಆಗಲು ಇಷ್ಟವಿಲ್ಲ ಅಂತ ಕಣದಿಂದ ಮುದ್ದಹನುಮೇಗೌಡ ಹಿಂದೆ ಸರಿದಿದ್ದಾರೆ. ಗೊಲ್ಲ ಸಮುದಾಯದ ಮೇಲೆ ದೋಸ್ತಿ ಕಣ್ಣು. ಮುಖಂಡರೊಂದಿಗೆ ಕಾರ್ಯಕರ್ತರ ಮೀಟಿಂಗ್. ಕಾಂಗ್ರೆಸ್ ಜೆಡಿಎಸ್ ಈಗಾಗಲೇ ಮತಬೇಟೆ ಆರಂಭಿಸಿದೆ. ಜಿಲ್ಲೆಯ ಮೂಲೆ ಮೂಲೆಯಲ್ಲೂ ಜೆಡಿಎಸ್ ನಾಯಕನ ಗೆಲುವಿಗಾಗಿ ಪ್ರತಿ ಸಮುದಾಯ ಮುಖಂಡರ ಜೊತೆ ಸಭೆ ನಡೆಸಿಕೊಂಡು ಬರುತ್ತಿದ್ದಾರೆ. ಅದರಲ್ಲೂ ದೇವೇಗೌಡರನ್ನ ಗೆಲ್ಲಿಸಿಕೊಡುವ ಜವಾಬ್ದಾರಿ ಪರಮೇಶ್ವರ ಹೆಗಲಿಗೆ ಬಿದ್ದಿದೆ. ಹೀಗಾಗಿ ಗೊಲ್ಲ ಸಮುದಾಯದ ಮೇಲೆ ಕಣ್ಣಿಟ್ಟಿರುವ ಪರಮೇಶ್ವರ್ ಪಕ್ಷ ಮುಖಂಡರ ಜೊತೆ ಸಭೆ ನಡೆಸಿದ್ರು. ಜಿಲ್ಲೆಯಲ್ಲಿ ಸುಮಾರು 90,000 ಗೊಲ್ಲ ಸಮುದಾಯದ ಮತದಾರರಿದ್ದಾರೆ. ಈಗಾಗಲೇ ದೇವೇಗೌಡರಿಗೆ ಒಕ್ಕಲಿಗ ಮತ ಬೀಳುವುದು ಕಾಮನ್. ಆದ್ರೆ ಜಿಲ್ಲೆಯಲ್ಲಿರುವ 90,000 ಮತದಾರರನ್ನೇ ಮೇನ್ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಗೊಲ್ಲ ಸಮುದಾಯದ ಮತಬೇಟೆ ಆರಂಭಿಸಿದ ಮೈತ್ರಿ ನಾಯಕರು ಸಮುದಾಯ ಮುಖಂಡರೊಂದಿಗೆ ಕಾರ್ಯಕರ್ತರ ಸಭೆ ನಡೆಸಿದ್ರು. ಶಿರಾ ಗೇಟ್ ಬಳಿ ಚಂದ್ರಶೇಖರ್ ತೋಟದಲ್ಲಿ ದೋಸ್ತಿ ಪಕ್ಷದ ಹಾಲಿ ಮಾಜಿ ಶಾಸಕರ ಮುಖಂಡರ ನೇತೃತ್ವದಲ್ಲಿ ಬಿಸಿ ಬಿಸಿ ಚರ್ಚೆ ನಡೆಯಿತು. ಆದ್ರೆ ಹಾಲಿ ಸಚಿವ ಎಸ್ಆರ್ ಶ್ರೀನಿವಾಸ್ ವಿರುದ್ಧ ಗೊಲ್ಲ ಸಮುದಾಯದ ಮುಖಂಡರು ಕೆಂಡಾಮಂಡಲರಾಗಿದ್ರು. ಇವತ್ತು ದೇವೇಗೌಡರು ಒಬ್ರು ಪ್ರಭಾವಿಗಳು, ಈ ದೇಶದ ಮಾಜಿ ಪ್ರಧಾನಿಗಳು ನಿಲ್ತಾವ್ರೆ. ಹಾಗಾಗಿ ಕೆಲವು ಬೇಡಿಕೆಗಳನ್ನು ನಿಲ್ತೀವಿ ಮಾಡಿ, ನಮಗೆ ಕೆಲವು ಬೇಡಿಕೆಗಳನ್ನ ಮಾಡಿ ಎರಡು ಪಕ್ಷದವರು ಸೇರಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ, MLC ಮಾಡ್ರಿ, ಯಾರು ಮಾಡ್ರು ಸ್ವಲ್ಪ ಇದು ಮಾಡಿ ಮೇಡಮ್. ನೀವು ಚುನಾವಣೆ ನಿಮಗೆ ಬಸವರಾಜು ಬಾಯ್ ಬಡ್ಕ. ಪದೇ ಪದೇ ನಾಲಿಗೆ ಹರಿಬಿಡ್ತಿರುವ ನಾಯಕರು. ನೀವು ಬಿಜೆಪಿ ಅಭ್ಯರ್ಥಿ ಬಸವರಾಜು ಮಾತು ಕೇಳಬೇಡಿ, ಅವನೊಬ್ಬ ಬಾಯ್ ಬಡ್ಕ, ನಿಮ್ಮ ಸಮುದಾಯದ ಕೇಡು ಬಗೆಯುತ್ತಿದ್ದಾರೆ ಅಂತ ಆರೋಪಿಸಿದ್ರು. ಇದೇ ವೇಳೆ ಸಭೆಯಲ್ಲಿ ಮಾತನಾಡಿದ ಸಚಿವ ಶ್ರೀನಿವಾಸ್, ಕೃಷ್ಣಪ್ಪರ ಸಾವಿಗೆ ಬಿಜೆಪಿ ನಾಯಕರು ನನ್ನ ಮೇಲೆ ಆರೋಪ ಮಾಡಿದ್ರು. ನಾನೇನು ಕೃಷ್ಣಪ್ಪಗೆ ಚೂರಿ ಹಾಕಿ ಸಾಯಿಸಿದ್ನ? ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಸ್ಪಷ್ಟನೆ ನೀಡಿದ್ರು. ಇವರಿಬ್ಬರು ಮಾತು ಕಟ್ಕೊಂಡು ನಿಮ್ಮ ಪಾಪ ಅಮಾಯಕರನ್ನ ತಪ್ಪಿಸ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕಳೆದ ಬಾರಿ ಲೋಕಸಭಾ ಜೆಡಿಎಸ್ ಅಭ್ಯರ್ಥಿಯಾಗಿದ್ದ ಕೃಷ್ಣಪ್ಪ ಗೊಲ್ಲ ಸಮುದಾಯದ ವ್ಯಕ್ತಿಯಾಗಿದ್ರಿಂದ ಒಕ್ಕಲಿಗರು ಮತ ಹಾಕಿಲ್ಲ ಎಂಬ ಆರೋಪ ಇತ್ತು. ಹೀಗಾಗಿ ನಾವೇನು ಸೋಲಿಸಿಲ್ಲ ಅಂತ ಬಿಜೆಪಿ ಮಾಡಿದ ಆರೋಪವನ್ನ ಅಲ್ಲಗೆಳೆದ್ರು. ತುಮಕೂರಿನಿಂದ ಬಿಜೆಪಿ ದೂರ ಬಿಡಲು ಪ್ಲಾನ್. ರಾಹುಲ್ ಗಾಂಧಿ ಆದೇಶದಂತೆ ಜೆಡಿಎಸ್ಗೆ ಟಿಕೆಟ್. ಹಾಲಿ ಕ್ಷೇತ್ರ ಕಲ್ಪತರು ನಾಡು ಕಾಂಗ್ರೆಸ್ ನಾಯಕರ ಕೈತಪ್ಪಿದೆ. ಇದೇ ವಿಚಾರಕ್ಕೆ ಮಾತನಾಡಿದ ಪರಮೇಶ್ವರ್, ಬಿಜೆಪಿಯನ್ನ ದೂರ ಬಿಡುವ ಸಲುವಾಗಿ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡ್ವಿ. ಅಷ್ಟೇ ಅಲ್ಲ, ರಾಜ್ಯ ರೈತರು ಹಾಳಾಗ್ತಾರೆ ಅಂತ ದೋಸ್ತಿ ಸರ್ಕಾರ ರಚಿಸಲಾಗಿದೆ ಅಂತ ಹೇಳಿದ್ರು. ಇನ್ನು ಇದೇ ವೇಳೆ ನಿಮ್ಮ ಜೆಡಿಎಸ್ ಅಭ್ಯರ್ಥಿಗೆ ವೋಟ್ ಹಾಕುವಂತೆ ಹೇಳಿ ನಿಮ್ಮ ದೇವೇಗೌಡರು ಕೈ ಬಿಡಲ್ಲ, ನಾನು ನಿಮ್ಗೆ ಆಶ್ವಾಸನೆ ಕೊಡ್ತೀನಿ ಅಂತ ಉಪಮುಖ್ಯಮಂತ್ರಿ ಪರಮೇಶ್ವರ್ ಭರವಸೆ ನೀಡಿದ್ರು. ಇದೇ ವೇಳೆ ಕರೆಂಟ್ ಕೂಡ ಹೋಯ್ತು. ಮೈಕ್ ಕೂಡ ವರ್ಕ್ ಆಗದ ಕಾರಣ ಗೊಲ್ಲ ಸಮುದಾಯದ ಮುಖಂಡರ ನಡುವೆ ಜೋರಾಗಿ ಭಾಷಣ ಮಾಡಿದ್ರು. ದಯಮಾಡಿ ತಾವೆಲ್ಲ ದೊಡ್ಡ ಮನಸ್ಸು ಮಾಡಿ, ಎಲ್ಲ ನಮ್ಮ ಅಣ್ಣ ತಮ್ಮದಿರು, ಗೌಡ ಪೂಜಾರರು ಎಲ್ಲರೂ ಸೇರಿ ನಿಮ್ಮ ದೇವಸ್ಥಾನಗಳಲ್ಲಿ ತೀರ್ಮಾನ ಮಾಡಬೇಕು. ಸನ್ಮಾನ್ಯ ದೇವೇಗೌಡರಿಗೆ ಗೆದಿಸ್ಕೊಡ್ಬೇಕು ಅಂತಕ್ಕಂಥ ವಿನಂತಿಯನ್ನ ನಿಮ್ಮ ಹತ್ರ ನಾನು ಇವತ್ತು ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೂ ಮೊದಲು ಪರಮೇಶ್ವರ್ ಟೆಂಪಲ್ ರನ್ ಆರಂಭಿಸಿದ್ದು, ನೊಡವಿನಕೆರೆಯಲ್ಲಿರುವ ಕಾಡಸಿದ್ದೇಶ್ವರ ಮಠಕ್ಕೆ ದಿಢೀರ್ ಭೇಟಿ ನೀಡಿ ಕರಿವೃಷಭ ದೇಶಿ ಕೇಂದ್ರ ಶಿವಯೋಗೀಶ್ವರ ಸಂಕಲ್ಪ ಪೂಜೆಯಲ್ಲಿ ಪಾಲ್ಗೊಂಡ್ರು. ಪ್ರಸಕ್ತ ರಾಜಕೀಯದಲ್ಲಿ ಗುರುಬಲ ತುಂಬುವಂತೆ ಪ್ರಾರ್ಥನೆ ಮಾಡಿದ್ರು. ಅದೇನೇ ಇರಲಿ, ಜಾತಿವಾರು ಮತ ಕೇಳಲು ಮೈತ್ರಿ ಅಭ್ಯರ್ಥಿಗಳು ಮುಂದಾಗಿದ್ದಾರೆ. ಆದ್ರೆ ಫಲಿತಾಂಶ ಏನು ಅನ್ನೋದೇ ಕುತೂಹಲ. ಯೋಗೇಶ್, TV5 ತುಮಕೂರು.